ಸದ್ಭಾವನಾ ಫೌಂಡೇಶನ್ ತುಮಕೂರು ಇದಕ್ಕೆ ಪ್ರತಿಯೊಬ್ಬರಿಗೂ ಸುಸ್ವಾಗತ. ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರಾದಂಥ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಸದ್ಭಾವನಾ ಫೌಂಡೇಶನ್ ತುಮಕೂರು ಇದರ 2024ನೇ ಸಾಲಿನ ಕ್ಯಾಲೆಂಡರನ್ನು ದಿನದರ್ಶಿಕೆಯನ್ನು ಬಿಡುಗಡೆ ಮಾಡುವ ಕಾರ್ಯ ಇವತ್ತಾಗಿದೆ. ಮುಂಬರುವ ದಿನಗಳಲ್ಲಿ ಅಂದರೆ ಮುಂದಿನ ತಿಂಗಳು 27ನೇ ತಾರೀಕಿನಂದು ಜನವರಿ 27ರಂದು ಸದ್ಭಾವನಾ ಫೌಂಡೇಶನ್ ತುಮಕೂರು ಇದರ ಕಚೇರಿಯ ಉದ್ಘಾಟನೆ ಮತ್ತು ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದು, ಅಲ್ಲಿಂದ ಸದ್ಭಾವನಾ ಫೌಂಡೇಶನ್ ತುಮಕೂರು ಇದರ ಕಾರ್ಯಗಳು ಪ್ರಾರಂಭ ಆಗ್ತಾ ಇದೆ. ಸದ್ಭಾವನಾ ಫೌಂಡೇಶನ್ ತುಮಕೂರು ಇದರ ಮುಖ್ಯ ಉದ್ದೇಶ ಅಂದರೆ ಏನಂತಂದರೆ, ನೊಂದವರಿಗೆ ಮತ್ತು ನ್ಯಾಯ ದೊರಕದೇ ಇರುವವರಿಗೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳು ತಲುಪದೇ ಇರೋರಿಗೆ, ಅವುಗಳನ್ನು ಪಡೆಯಲು ಸಾಧ್ಯ ಆಗದೇ ಇರುವಂಥವರಿಗೆ ಅವುಗಳನ್ನು ಸರ್ಕಾರಿ ಸೇವೆಗಳನ್ನು ಒದಗಿಸೋದು ಮತ್ತು ಕಾನೂನಾತ್ಮಕ ಸಮಸ್ಯೆಗಳು ಬಂದಾಗ ಪರಿಹಾರ ನೀಡುವಂಥ ಒಂದು ಕೆಲಸವನ್ನು ಸದ್ಭಾವನಾ ಫೌಂಡೇಶನ್ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಮ್ಮ ಸದ್ಭಾವನಾ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಕೂಡ ಕಾನೂನು ತಜ್ಞರಾಗಿದ್ದು ಮತ್ತು ಕಾನೂನು ವಿಚಾರಗಳಲ್ಲಿ ಮತ್ತು ಹಲವಾರು ಸರ್ಕಾರದ ಇಲಾಖೆಗಳಲ್ಲಿ ಮಹತ್ವದಾದಂಥ ಒಂದು ವಿಚಾರಗಳನ್ನು ಹೊಂದಿದವರಿದ್ದಾರೆ. ಹೀಗಾಗಿ ನಾವು ಏನಂತಂದರೆ, ನಮ್ಮ ಸದ್ಭಾವನಾ ಫೌಂಡೇಶನ್ ತುಮಕೂರು ಇದರ ವತಿಯಿಂದ ಯಾರಿಗೆ ನ್ಯಾಯ ಸಿಕ್ಕಿಲ್ಲ, ಕಾನೂನಾತ್ಮಕ ವಿಚಾರಗಳಲ್ಲಿ ನ್ಯಾಯ ಸಿಕ್ಕಿಲ್ಲ, ಅವ್ರಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಏನಿರೋ ತೊಡಕುಗಳಿರೋಂಥವು ಬಗೆಹರಿಸುವಂಥ ಒಂದು ಕೆಲಸ ಮಾಡ್ತೀವಿ ಮತ್ತು ಸರ್ಕಾರದ ಯೋಜನೆಗಳನ್ನು ಸಿಗುವಂತೆ ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿದೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಸದ್ಭಾವನಾ ಫೌಂಡೇಶನ್ ತುಮಕೂರು ಇದರ ಸದಸ್ಯರಾಗ್ರಿ ಮತ್ತು ನಮ್ಮ ಸದ್ಭಾವನಾ ಫೌಂಡೇಶನ್ ತುಮಕೂರು ಇದರ ಭಾಗವಾಗಿ ತಾವು ಕೂಡ ಕೆಲಸ ಮಾಡ್ಬೋದು. ನಮ್ಮ ಒಂದು ಸದ್ಭಾವನಾ ಫೌಂಡೇಶನ್ ತುಮಕೂರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಸದಾ ನಮ್ಮ ಸದ್ಭಾವನಾ ಫೌಂಡೇಶನ್ ತುಮಕೂರನ್ನು ಬೆಳೆಸುವಂಥ ಕಾರ್ಯಚಟುವಟಿಕೆಗಳಲ್ಲಿ ಮತ್ತು ನಾವು ಮಾಡುವಂಥ ಕಾರ್ಯಚಟುವಟಿಕೆಗಳಿಗೆ ತಮ್ಮೆಲ್ಲರ ಪ್ರೋತ್ಸಾಹ ಇರುತ್ತೆ ಅಂತ ಭಾವಿಸ್ತಾ, ನಮ್ಮ ಸದ್ಭಾವನಾ ಫೌಂಡೇಶನ್ ತುಮಕೂರು ಇದಕ್ಕೆ ತಮ್ಮೆಲ್ಲರಿಗೂ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ.